ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ರಥಸಪ್ತಮಿಯದ ಸೂರ್ಯ ತನ್ನ ಪಥವನ್ನು ಬದಲಿಸುವ ಒಂದು ಪರ್ವದಿನ. ಇವತ್ತು ನಮ್ಮ ಸನಾತನ ಧರ್ಮದ ಪ್ರಕಾರ ಇದನ್ನು ಇಂದು ವಿವಿಧ ರೀತಿಯಲ್ಲಿ ಸಂಭ್ರಮದಿಂದ ಆಚರಿಸ್ತೀವಿ. ನಾವು ಮನೆಗಳಲ್ಲಿ ಮನೆ ಮುಂದೆ ಸೂರ್ಯನ ತೆಗಿತೀವಿ. ಒಬ್ಬೊಬ್ರು ಕಾಲೊಳಗೆ ತುಳಿಯುವುದು ಏನು ಅಂತ ತಿಳ್ಕೊಂಡು ಒಬ್ಬೊಬ್ರು ದೇವರ ಮುಂದೆ ರಥವನ್ನ ತೆಗಿತಾರ. ನಮ್ಮ ಮನೆ ಮುಂದೆ ಯಾರು ತುಳಿಯಂಗಿಲ್ರಿ. ಹಾಗಾಗಿ ನಾನು ಮನೆ ಮುಂದೆ ಮತ್ತು ದೇವ್ರ ಮುಂದೆನೂ ಹಾಕಿರ್ತೀನಿ. ಅದ್ರ ಜೊತೆಗೆ ಕಲರ್ ರಂಗೋಲಿ, ಅಲಂಕಾರ, ಹೂಗಳಿಂದ ಎಲ್ಲ ಟೈಪ್ ಚಂದಾಗಿ ಮಾಡಿರ್ತೀವ್ರಿ. ಮತ್ತು ಸಾಮೂಹಿಕ ಸೂರ್ಯ ನಮಸ್ಕಾರ, ಯೋಗಾಸನ ಎಲ್ಲರೂ ಆಸಕ್ತಿ ಇದ್ದವರು ಇವತ್ತಿನ ದಿವಸ ಇದನ್ನ ಬಹಳ ಜಲ್ದಿ ಎದ್ದು ಮಾಡ್ತಾರೆ. ಸೂರ್ಯ ನಮಸ್ಕಾರಕ್ಕೆ ಬಹಳ ಇವತ್ತು ಮಹತ್ವದ. ಅದ್ರ ಜೊತೆಗೆ ಮಕ್ಕಳು ಕೂಡ ಇದರೊಳಗೆ ಆಸಕ್ತಿ ತೋರಿಸುವಂತೆ ನಾವು ಅವರಿಗೆ ಹೇಳಬೇಕು. ಮತ್ತು ರಥಸಪ್ತಮಿ ಅಂದ್ರೆ ಏನು, ಮತ್ತು ಸೂರ್ಯನೇ ಯಾಕೆ ಇದಕ್ಕೆ ಮೇನ್ ಅಧಿಪತಿ, ಇದನ್ನೆಲ್ಲವನ್ನು ಮಕ್ಕಳಿಗೆ ಒಂಚೂರು ಹೇಳ್ಕೊತಾ ಇರಬೇಕು. ಮತ್ತು ಹಾಗೇನೆ ಅವರ ಆರೋಗ್ಯದ ಬಗ್ಗೆನೂ ಇವತ್ತಿನಿಂದ ಸೂರ್ಯ ನಮಸ್ಕಾರ ನೀವು 5 ಮುಂಜಾನೆ 5 ಸಾಯಂಕಾಲ ಅಥವಾ ಮುಂಜಾನೆ 21 ತೆಗಿಲಿಕ್ಕೆ ಹೇಳಬೇಕು. ಅದಂತೂ ಸಾಕಷ್ಟು ರೀತಿಯಿಂದ ಪ್ರಯೋಜನಕಾರಿ, ಆರೋಗ್ಯಕ್ಕಂತೂ ಬಹಳ ಉತ್ತಮವಾದದ್ದು. ಹಿಂಗದ ರೀ. ಮತ್ತು ಈಗ ನಾನು ರಥವನ್ನೇ ತೆಗಿಲಿಕತ್ತೀನಿ. ನಿನ್ನೆ ನಿಮಗೆ ಸಾಯಂಕಾಲ ತೆಗೆದು ಕಳಿಸಿದೆ. ಯಾಕಂದ್ರೆ ಈಸಿ ಇದ್ದಿದ್ದು, ಲಘು ಆಗೋದು ಬೇಕು ನಿಮಗೆಲ್ಲ. ಅದರೊಳಗೆ ಅದೇ ರಂಗೋಲಿ ಒಳಗೆ ಜೊಯ್ ಅಂತ ಕೂಡುದು ಆಗಬಾರ್ದು. ಹಾಗಾಗಿ ಈಸಿ ಇದ್ದದ್ದು ಏನು ನಾನು ಸಾಯಂಕಾಲ ತೋರಿಸಿದೆ ಅಂಥದೇ ಇನ್ನೂ ಈಸಿ ಆದ ರಂಗೋಲಿಯನ್ನು ನಾನು ನಮ್ಮ ಮನೆ ಮುಂದೆ ತೆಗಿಲಿಕತ್ತೀನಿ ರೀ. ಮತ್ತು ಸೂರ್ಯದೇವ ನಮಗೆ ಪ್ರತ್ಯಕ್ಷವಾಗಿ ದಿನನಿತ್ಯ ನೋಡ್ತೀವಿ ನಾವು. ಪ್ರತ್ಯಕ್ಷನೂ ಹೌದು. ಸೂರ್ಯದೇವನಿಗೆ ಎಷ್ಟು ನಾವು ಸ್ಮರಿಸಿದ್ರೂ ಸಾಲದು. ಮತ್ತು ಎಲ್ಲ ಕಡೆ ನಮಗೆ ಮೇನ್ ಗಿಡಗಳಿಗನ್ರಿ, ನಮಗನ್ರಿ ಗಾಳಿ, ಬೆಳಕು, ಬಿಸಿಲು ಎಲ್ಲಾನು ಬೇಕು. ಮತ್ತು ನಮ್ಮ ಸಸ್ಯಗಳು ಸಹಿತ ಬಿಸಿಲಿನಿಂದನೇ ಆಹಾರವನ್ನು ತಯಾರಿಸಿಕೊಳ್ತಾವೆ. ಬಿಸಿಲು ಇರಲಿಲ್ಲ ಅಂದ್ರೆ ಯಾವ ಆಹಾರವೂ ಇಲ್ಲ, ಏನೂ ಇಲ್ಲ. ಸೂರ್ಯದೇವನೇ ನಾವು ನೀವೆಲ್ಲ ಇವತ್ತು ಜೀವಂತವಾಗಿ ಇರಲಿಕ್ಕೆ ಕಾರಣೀಕರ್ತ, ಪ್ರತ್ಯಕ್ಷ ದೇವರು. ಅದಕ್ಕೆ ಅವನ ದಿವಸವೇ ಇವತ್ತಿನ ದಿನವಾಗಿದ್ದರಿಂದ ನಾವು ನಮಗಾದಷ್ಟು ಹಾಲು ಉಕ್ಕರಿಸೋದು ಬೇಕಂದ್ರೆ ಇಡ್ಲಿ ಒಲೆ ಮೇಲೆ, ಇಲ್ಲ ಅಂತಂದ್ರೆ ಹಂಗೆ ನಾವು ಬರ್ಶನ್ ಕಟ್ಟಿ ಮೇಲೆ ಮಾಡ್ತೀವಲ್ರಿ, ಹಂಗ ಹಾಲು ಉಕ್ಕರಿಸಿ ಇವತ್ತು ರಥಸಪ್ತಮಿ ಒಳ್ಳೆಯ ದಿವಸ. ಇದೇ ರೀತಿ ಮನೆಯೊಳಗ ಪ್ರೀತಿ, ನಮ್ಮ ಮನೆಯೊಳಗ ಒಬ್ಬರಿಗೊಬ್ಬರು ಪ್ರೀತಿ, ವಾತ್ಸಲ್ಯ, ಒಳ್ಳೊಳ್ಳೆ ಗುಣಗಳು ಹೆಚ್ಚಾಗಲಿ. ಯಾವಾಗಲೂ ಮನೆ ತುಂಬ ಇರ್ಲಿ ಲಕ್ಷ್ಮೀದೇವಿ, ನಮ್ಮ ಮನೆಯೊಳಗ ಯಾವತ್ತೂ ನೆಲೆಸ್ಲಿ ಅಂತ ಅನ್ನುವ ಸಂಕೇತದಿಂದ ನಾವು ಇವತ್ತು ಹಾಲನ್ನು ಸೂರ್ಯೋದಯಕ್ಕೆ ಹಾಲು ಉಕ್ಕರಿಸಿ ಅದೇ ಹಾಲಿನೊಳಗೆ ಸ್ವಲ್ಪ ಸಕ್ಕರೆ ಹಾಕಿ ನೈವೇದ್ಯ ಮಾಡೋದು. ಇಲ್ಲ ಪಾಯಸ ಮಾಡ್ತೀನಿ ಅಂದ್ರೂ ನಡೀತದ. ಗೋಧಿ ಯಾವುದಾದ್ರೂ ಒಂದು ಪಾಯಸ. ಇಷ್ಟು ಇವತ್ತು ನಮ್ಮ ಮನೆದು ಸ್ಪೆಷಲ್ ಏನು ಅಂತ ಕೇಳ್ತೀರಿ. ಅಷ್ಟೇನು ಸ್ಪೆಷಲ್ ಅಂತಾನೆ ಇರಲಿಲ್ಲ. ನಾನು ಇಡ್ಲಿ ಒಲೆ ಮೇಲೆಯೂ ಹಾಲು ಉಕ್ಕರಿಸಿದೆ, ಮತ್ತು ಹಾಗೇನೆ ಬರ್ಶನ್ ಮೇಲೇನೂ ಹಾಲು ಉಕ್ಕರಿಸೀನಿ. ಯಾಕಂತಂದ್ರೆ ನಾವು ದಿನನಿತ್ಯ ಮಾಡುವ ಅಡಿಗೆ ನಾವು ಬರ್ಶನ್ ಮೇಲೇನೆ ಇರೋದ್ರಿಂದ ಇಡ್ಲಿ ಒಲೆ ಮೇಲೆ ಹಾಲು ಉಕ್ಕರಿಸಿ ನೈವೇದ್ಯಕ್ಕೆ ಒಂದು ಬಟ್ಲು ತೆಗೆದಿಟ್ಟು ಉಳಿದ ಹಾಲನ್ನು ಬರ್ಶನ್ ಮೇಲೆ ಹಾಲು ಉಕ್ಕರಿಸೀನಿ. ಎರಡನ್ನು ನಿಮಗೆ ತೋರಿಸ್ತೀನಿ. ಇಷ್ಟು ದಿವಸ ಥಂಡಿ ಅಂತಿದ್ದೀವ್ರಿ. ಇನ್ನೇನದ ಸೂರ್ಯದೇವ ರಥವನ್ನೇ ಇರ್ತಾನೆ ಗೊತ್ತೇ ಅದ. ಇನ್ನು ಬಿಸಿಲು ಅಂತೀವಿ. 10 ಗಂಟೆಯಿಂದ ಬಿಸಿಲು ಚಾಲು. ಮತ್ತು ಇಷ್ಟು ದಿವಸ ಥಂಡಿ ಇರೋದ್ರಿಂದ ರಾತ್ರಿ ದೊಡ್ಡದಿದ್ದು, ಇನ್ನೇನದ ಬೆಳಕು ಜಾಸ್ತಿ ಅಂದ್ರೆ ಹಗಲು ದೊಡ್ಡದು, ರಾತ್ರಿ ಸಣ್ಣದು ಇರ್ತದ್ರಿ. ನೋಡ್ರಿ ಇವತ್ತಿನ ರಂಗೋಲಿ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ನಿಮ್ಮ ಮನೆಯೊಳಗೆ ಏನು ಸ್ಪೆಷಲ್ ಮಾಡಿದ್ರಿ ಅಂಥೇಳಿ ತಿಳಿಸ್ತಿರಲ್ಲ. ಮತ್ತು ಭೋಗಿ ಕೊಡುವ ಉದ್ದೇಶವನ್ನ ಮೊದಲ ತಿಳ್ಕೊಂಡ್ಬಿಟ್ಟಿವಿ. ಮತ್ತು ಇದನ್ನು ಕೂಡ ಇವತ್ತು ಕೂಡ ಈ ರಥಸಪ್ತಮಿಗೆ ಯಾವುದೇ ಹಬ್ಬ ಬರಲಿರಿ, ದಾನ ಧರ್ಮ ಒಂದು ಸ್ವಲ್ಪ ಆದ್ರೂ ಇರ್ಲಿಕ್ಕೆ ಬೇಕು. ಯಾಕಂದ್ರೆ ನಾವು ಅಷ್ಟೇ ಎಲ್ಲವನ್ನ ನಮ್ಮ ಹತ್ರ ಇದ್ದದನ್ನ ಅನುಭವಿಸೋದಲ್ಲ, ನಮಗೆ ಎಷ್ಟು ಕೊಟ್ಟಿರ್ತಾನೋ ದೇವರು ಅದರಲ್ಲಿ ಒಂದು ಸ್ವಲ್ಪ ದಾನ ಮಾಡಿ ನಾವು ಕೂಡ ಖುಷಿಯನ್ನ ಪಡೋದು. ಅದ್ರೊಳಗೆ
ಎಷ್ಟು ಖುಷಿ ಆಗ್ತದೆ ಗೊತ್ತೇನ್ರಿ. ನಾವು ಒಂದು ಸ್ವಲ್ಪ ದಾನ ಧರ್ಮ ಮನಸಾಪೂರ್ವಕವಾಗಿ ಮಾಡಿದ್ರೆ ಅದನ್ನು ಮತ್ತೆ ಯಾರ ಹತ್ರ ಏನೇ ಇರೋದಿಲ್ಲ ಅದನ್ನೇ ಕೊಡ್ಬೇಕ್ರೆ. ಎಲ್ಲಾನು ಈಗ ಬಹಳಷ್ಟು ಶ್ರೀಮಂತರು ಇರ್ತಾರ, ಅಂಥವ್ರಿಗೆ ನಾವು 50 ರೂಪಾಯಿ 100 ರೂಪಾಯಿ ದಾನ ಮಾಡಿದ್ರೆ ಅದು ನಮ್ಮ ಹುಚ್ಚುತನನೇ ಆಗ್ತದೆ. ಅದಕ್ಕೆ ಅದು ಯಾರ ಹತ್ರ ಇರುವುದಿಲ್ಲ ಅವರಿಗೆ ದಾನ ಮಾಡುವುದು ಬಹಳ ಶ್ರೇಷ್ಠವಾದ್ದು. ಮತ್ತದು ಅಗತ್ಯ ಇರಬೇಕು. ಅವರಿಗೆ ನಾವು ಏನು ದಾನ ಮಾಡ್ತೀವಿ ಆ ವಸ್ತು ಅಗತ್ಯ ಇರಬೇಕು. ನನಗೆ ತಿಳಿದದ್ದನ್ನು ಒಂದು 2 ಲೈನ್ ಹೇಳೀನ್ರಿ. ಈಗ ನೋಡ್ರಿ, ಇಡ್ಲಿ ಒಲಿ ಹೊತ್ತಾಕೊಂಡಿನಿ, ಅದ್ರ ಮೇಲೇನೆ ಹಾಲು ಕಾಯ್ಲಿಕ್ಕೆ ಇಟ್ಟೀನಿ. ಮತ್ತು ಇನ್ನೊಂದು ಹೇಳ್ತೀನಿ ರೀ ನಮಗೆ ಎಷ್ಟು ಸಾರಿ ಅನುಭವ ಆಗೈತಿದ್ದು. ಇಡ್ಲಿ ಒಲಿ ಮೇಲೆ ಏನು ಹಾಲು ಕಾಯ್ಲಿಕ್ಕೆ ಇಟ್ಟು ನಾವು ವಿಡಿಯೋ ಏನ್ರಿ ನನ್ನ ಮಕ್ಕಳು ಮಾಡ್ಲಿಕ್ಕತ್ತಿದ್ರು ಅಂದ್ರೆ ಹಾಲು ಉಕ್ಕು ಫುಲ್ ಬಂದಿರ್ತಾವ್ರಿ, ಒಟ್ಟ ಚಲಂಗಿಲ್ರಿ, ಸಾಕಷ್ಟು ಸರಿಯಾಗ್ಯದ. ಅದೇ ವಿಡಿಯೋ ಮಾಡಲಿಲ್ಲ ಅಂದ್ರೆ 1 ನಿಮಿಷನಾಗೆ ಎಲ್ಲ ಹಾಲು ಚೆಲ್ಲುವುದನ್ನು ನೋಡೇವ್ರಿ ನಾವು. ನಮಗಂತೂ ಬಹಳ ಸರಿ ಅನುಭವ ಆಗಿದೆ ನೋಡ್ರಿ. ಹಾಲು ಉಕ್ಕು ಹನಿ ಹನಿ ಅಷ್ಟ ಬೀಳ್ಲಿಕ್ಕತ್ತದ, ಅಷ್ಟು ಜೋರಿ. ಯಾಕಂದ್ರೆ ಇಡ್ಲಿ ಒಲಿ ಮೇಲೆ ಇಡ್ಲಿ ಸಣ್ಣಗೆ ಹತ್ತಿರ್ತಾವಲ್ರಿ, ಅದೇ ಬರ್ಷನ್ ಮೇಲೆ ಆದ್ರೆ ಉರಿ ಜೋರ್ ಇರ್ತದ. ಹಂಗಾಗಿ ಹಾಲು ದುಬಂಗನೆ ಬಿದ್ದು ಬಿಡ್ತಾವ. ಇಡ್ಲಿ ಒಲಿ ಮೇಲೆ ಹಂಗಾಗಂಗಿಲ್ರಿ. ಅದಕ್ಕೆ ಹಿಂದಕಿನ ಮಂದಿ ಎಲ್ಲ ದಪ್ಪು ಕೆನಿ ತೆಗೆದು ಬೆಣ್ಣೆ ತೆಗೆದು ತುಪ್ಪ ಮಾಡ್ತಿದ್ರಲ್ಲ, ಅವರೆಲ್ಲ ಇಡ್ಲಿ ಒಲಿ ಮೇಲೆ ಹೊತ್ತಾಕ್ತಿದ್ರಿ. ಯಾಕಂತಂದ್ರೆ ಇಡ್ಲಿ ಒಲಿ ಮೇಲೆ ಸಣ್ಣಗೆ ಹಾಲು ಕಾಯ್ತಾವ, ದಪ್ಪು ಕೆನಿ ಬರ್ತದ, ಮತ್ತು ಹಾಲು ಚೆಲ್ಲಂಗಿಲ್ರಿ. ಇಡ್ಲಿ ಒಲಿ ಮೇಲೆ ಹಾಲು ಉಕ್ಕು ಬರೋದು ಭಾಳ ರೇರು. ಅದನ್ನ ನಾವು ದನ ಹೊತ್ತಾಕಿದ್ರೆ ಮಾತ್ರ ಅದು ಹಾಲು ಉಕ್ಕಿ ಚೆಲ್ತಾವ. ಅದಕ್ಕೆ ಸ್ವಲ್ಪ ಡ್ರಾಪ್ಸ್ ನೀರಿನ ಹನಿ ಬಿದ್ದಂಗೆ ಬೀಳ್ಲಿಕ್ಕೆ ತಾವು ನೀವು ನೋಡ್ತಿರ್ಬೋದು. ಇಷ್ಟು ಹಾಲು ಉಕ್ಕರಿಸಿದ್ಮೇಲೆ ಅರಿಶಿನ ಕುಂಕುಮ ಏರಿಸಿ ನಾನು ಒಂದಿಷ್ಟು ನೈವೇದ್ಯಕ್ಕೆ ಒಂದು ಬಟ್ಲದಷ್ಟು ವಾಟಕದಷ್ಟು ತೆಗೆದಿಟ್ಟು ಮತ್ತೆ ಬರ್ಷನ್ ಮೇಲಿನೂ ಹಾಲು ಉಕ್ಕರಿಸಿ ನೋಡ್ರಿ. ಬರ್ಷನ್ ಮೇಲೆ ಆದ್ರ ಉರಿ ಜೋರೇ ಇರ್ತದಲ್ರಿ, ಹಿಂಗಾಗಿ ನೋಡ್ರಿ ಹೆಂಗೆ ಹರಿತಾವ. ಹಿಂಗೆ ರಥಸಪ್ತಮಿಗೆ ಹಾಲು ಉಕ್ಕರಿಸ್ತೀವಿ. ಮತ್ತು ಇನ್ನೊಂದು ಹೊಸ ಮನೆ ಓಪನಿಂಗ್ ಇದ್ದಾಗ ಎಲ್ಲರೂ ಹಾಲು ಉಕ್ಕರಿಸೋದು ಕಾಮನ್ ಅದ ರೀ. ಈಗೇನದ ಏನು ಸ್ಪೆಷಲ್, ಜಸ್ಟ್ ನಾವೊಂದು ಪಾಯಸ ಮಾಡೀನ್ರಿ. ಹೆಸರು ಬೇಳೆ ಮತ್ತು ನವಣಕ್ಕಿ ಪಾಯಸ. ಹೆಸರು ಬೇಳೆ ನವಣಕ್ಕಿ ಪಾಯಸ ಎಷ್ಟು ಟೇಸ್ಟ್ ಆಗ್ತದಂದ್ರಿ ನೋಡ್ರಿ ನೀವು. ನಾವೆಲ್ಲ ಹೆಸರು ಬೇಳೆದು ಇಲ್ಲ ನವಣಕ್ಕಿದು, ನವಣಕ್ಕಿ ಒಳಗೆ ಅಕ್ಕಿ ಕೂಡಿಸಿದ ಪಾಯಸ ನೋಡಿವಿ. ಈಗ ನವಣಕ್ಕಿ ಮತ್ತು ಹೆಸರು ಬೇಳೆ ಎರಡೂ ಕುದಿಲಿಕ್ಕಿಟ್ಟು ಅವು ಎರಡೂ ಕುದ್ದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು, ನಮ್ಗೆ ಸ್ವೀಟ್ ಭಾಳ ತಿಂತೀವಿ ಅಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋದು, ಇಲ್ಲ ಅಂದ್ರೆ ಅರ್ಧಕ್ಕಿಂತ ಕಡಿಮೆ ಅಂದ್ರೆ ಸಮ ಅಲ್ಲ ಸ್ವಲ್ಪ ಕಡಿಮೆ ಬೆಲ್ಲ ಹಾಕಿ ಕುದಿಸೋದು. ಅದರೊಳಗೆ ಮನುಕ ಗೋಡಂಬಿ ಏಲಕ್ಕಿ ಹಾಕಿ ಆಮೇಲೆ ಆರಿದ ಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡೋದು ನೋಡ್ರಿ. ಮಸ್ತ್ ಟೇಸ್ಟಿಯಾದ ಪಾಯಸ ರೆಡಿ ಆಗ್ತದ, ಹೆಸರುಬೇಳೆ ನವಣಕ್ಕಿ ಪಾಯಸ. ಮತ್ತು ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ಪೂಜಾ. ಎಲ್ರಿಗೂ ಕಾಮನ್ ಆಗಿ ಗೊತ್ತದ, ಹಿತ್ತಾಳೆ ಅಥವಾ ತಾಮ್ರದ ತಟ್ಟಿ ತಗೊಂಡು ಅದ್ರ ಒಳಗೆ ಕುಂಕುಮ ಗಂಧ ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಸೂರ್ಯದೇವನನ್ನ ತೆಗೆದು ಅದರೊಳಗೆ ಸೂರ್ಯದೇವನನ್ನ ತೆಗೆದು ಪೂಜೆ ಮಾಡೋದು ಇವತ್ತು. ಮತ್ತು ಸಾಯಂಕಾಲ ಏನದ ತುಳಸಿ ಮುಂದೆ ದೀಪ ಹಚ್ಚಿಟ್ಟು ಅರಿಶಿನ ಕುಂಕುಮ ಏರಿಸಿ ಹೊಸ ಸೀರೆಯನ್ನ ತುಳಸಾದೇವಿಗೆ ಏರಿಸಿ ನಾವು ಉಟ್ಕೊಳ್ಳೋದ್ರಿ. ನಾನು ಎವ್ರಿ ಇಯರ್ ಮಾಡಿರ್ತೀನಿ. ಮತ್ತು ರಥಸಪ್ತಮಿಗೆ ಅಂತ ಏನು ಪರ್ಚೇಸ್ ಮಾಡಿರಂಗಿಲ್ರಿ, ಮೊದಲ ತಗೊಂಡಿರ್ತೀನಿಲ್ಲ ಅದನ್ನ ತೆಗೆದಿಟ್ಟಿರ್ತೀನಿ. ರಥಸಪ್ತಮಿ ದಿವಸ ಉಟ್ಕೊಂಡ್ರಾಯ್ತು ಅಂತ ಹೇಳಿ ಅದಕ್ಕೆ ಅದನ್ನ ಇವತ್ತು ಓಪನಿಂಗ್ ಮಾಡ್ತೀನಿ. ಸೀರೆ ಉಟ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಒಂದಿಷ್ಟು ಕುಲದೇವರ ನಾಮಸ್ಮರಣೆ ಇವನ್ನ ಮಾಡೋದು. ಒಂದು ಅರ್ಧ ಗಂಟೆವರೆಗೂ ದೇವರ ನಾಮಗಳನ್ನು ಹೇಳೋದು ನೋಡ್ರಿ. ಇದು ಇವತ್ತಿನ ಪೂಜಾ ನಮ್ದು, ನಮ್ಮ ಮನೆಯದು. ನಾನಂತೂ ಇಷ್ಟು ಮಾಡ್ಕೊಂಡು ಬಂದೀನಿ. ಮತ್ತು ನೀವು ಯಾವ ಟೈಪ್ ಏನೇನು ಮಾಡ್ತೀರಿ ಅನ್ನೋದು ಸ್ಪೆಷಲ್ ಏನರ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ, ಪಾಯಸ ಅಂತೂ ಸ್ಪೆಷಲ್ ಆಯ್ತು. ಮತ್ತು ಈಗ ಸ್ವಲ್ಪ ಡಿಫ್ರೆಂಟ್ ಆದ ಟೇಸ್ಟಿ ಒಂದು ಐಟಮ್ ಮಾಡ್ಲಿಕ್ಕೆ ತಿನ್ರಿ. ಹೇಳೋದಕ್ಕಿಂತ ಮುಂಚೆ ತೋರಿಸಿ ಹೇಳ್ತೀನಿ ರೀ. ಒಂದು 2-3 ಸ್ಪೂನ್ ಎಣ್ಣೆ ಹಾಕೊಂಡಿನಿ, ಜೀರಿಗೆ ಸಾಸಿವೆ ಹಾಕ್ಕೊಂಡು, ಮತ್ತು ಅದ್ರ ಒಳಗೆ ಬದನೆಕಾಯಿ, ಸೌತೆಕಾಯಿ, ಗಜ್ರಿ ಮತ್ತು ಹಂಗೆ ಒಂದಿಷ್ಟು
ಹಸಿಮೆಣಸಿನಕಾಯಿ ಅಲ್ಲ ಪೇಸ್ಟ್ ಮಾಡಿ ಹಾಕಿನ್ರಿ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎರಡು ಯೂಸ್ ಮಾಡಿಲ್ಲ. ಅವನ್ನೆಲ್ಲ ಒಗ್ಗರಣೆ ಒಳಗೆ ಹಾಕ್ತೀನಿ. ಚಂದಾಗಿ ತಾಳಿಸ್ಕೊಂಡ್ಮೇಲೆ ಇದ್ರೊಳಗೆ ಒಂದು 2 ಸೂಡು ಮೆಂತೆ ಪಲ್ಯನೂ ಹಾಕ್ಲಿಕತ್ತೀನಿ ನೋಡ್ರಿ. ಮತ್ತು ಅಷ್ಟು ಕೂಡ ತಾಳಿಸ್ಕೋಬೇಕು. ಅಷ್ಟು ಕೂಡ ತಾಳಿಸ್ಕೊಂಡು ಅದರೊಳಗೆ ಒಂದು 2 ಸ್ಪೂನ್ ಅರಿಶಿನ ಹಾಕ್ತೀನಿ. ಹಾಕಿರಲಿಲ್ಲ, ನೀವು ಮೊದಲಿಗೆ ಒಗ್ಗರಣೆ ಒಳಗೆ ಹಾಕ್ಕೊಂಡ್ರು ನಡೀತದೆ. ನಾನೇನದ ಅದ್ರ ಮೇಲೆ ಹಾಕ್ತೀನಿ. ಮತ್ತು ಅಷ್ಟು ಚೆಂದಾಗಿ ತಾಳಿಸ್ಕೊಂಡ್ಮೇಲೆ ಅದರೊಳಗೆ 1 ಗ್ಲಾಸ್ನಷ್ಟು ನವಣಕ್ಕಿ, ಒಂದು 2 ಮುಷ್ಟಿಯಷ್ಟು ಅಕ್ಕಿ ಮಿಕ್ಸ್ ಮಾಡಿ ಹಾಕಿ ತೊಳೆದು ಹಾಕ್ಬೇಕ್ರಿ. 2 ಸರಿ ತೊಳೆದು ಹಾಕಿ ಮಸಾಲೆ ಪುಡಿ, ಖಾರ ಪುಡಿ ಏನು ಹಾಕಂಗಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, 1 ಸ್ಪೂನ್ ತುಪ್ಪ ಹಾಕಿ ಕುದಿಸಿ ತೆಗೆದ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ನವಣಕ್ಕಿ ರೈಸು ರೆಡಿ ಆಗ್ತದ ನೋಡ್ರಿ. ನೋಡ್ರಿ, 1 ಬೈಟ್ ಟೇಸ್ಟ್ ನೋಡೇ ಬಿಡಾಕಂತ್ರಿ ಹ್ಯಾಂಗಾಗದ ಅಂತ ಹೇಳಿ. ಸೈಡ್ ಏನದ ಒಂಚೂರು ಚಟ್ನಿಗಳವ, ಚಟ್ನಿ ಹಾಕಿನಿ. ಅದ್ರ ಜೊತೆ ಬಾಡಿಸ್ಕೊಂಡು ಹ್ಯಾಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ